ಸಿಎಂ ಸಿದ್ದರಾಮಯ್ಯ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿಯೊಬ್ಬರು ಟೀಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಈ ರಾಧಮ್ಮ ಅನ್ನೋ ಆಫೀಸರ್ ಮಾತಾಡಿದ ಬೆನ್ನಲ್ಲೇ ರೈತ ಸಂಘ ಲಂಚದ ಆರೋಪವನ್ನ ರಾಧಮ್ಮ ಮೇಲೆ ಹೊರಿಸಿದೆಯಂತೆ. ಆಮೇಲೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರಂತೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅವರನ್ನ ಎತ್ತಂಗಡಿ ಮಾಡಿ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿಗೆ ತಲೆದಂಡ ಆಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಸಬ್ ರಿಜಿಸ್ಟರ್ ರಾಧಮ್ಮ ಅವರನ್ನ ತುಮಕೂರು ಜಿಲ್ಲಾ ನೋಂದಣಿ ಕಚೇರಿಗೆ ಎತ್ತಂಗಡಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನೆಹರು ಅಲ್ಲ ಸರ್, ಇವಳು ಗಂಡ ಯಾರು ಇಂದಿರಾ ಗಾಂಧಿ ಗಂಡ ಮುಸ್ಲಿಮು. ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಂಡಿದಾರಲ್ಲ ಮುಸ್ಲಿಮೇ. ಧರ್ಮದ ಬಗ್ಗೆ ಕಿಚ್ಚು ಇದು ಮಾಡ್ತಾರೆ ಬಿಜೆಪಿ. ಧರ್ಮ ಸೂಕರಲ್ರಿ ಏನೇನ ಹೇಳ್ತಾರೆ, ಧರ್ಮ ಯಾಕೆ ಹೊಡಿತಾರೆ? ಅವ್ರಿಗೆ ನಿಮ್ಮವ್ರಿಗೆ ಏನಾರ ಕೊಟ್ಬಿಟ್ಟಿದೆ ಕಾಂಗ್ರೆಸ್ಗೆ ಇಷ್ಟೈತಿ ಇಂಡಿಯಾ. ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವ್ರಲ್ಲ, ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಅವ್ರು ಡೆವಲಪ್ಮೆಂಟ್ ಆಯ್ತವ್ರಷ್ಟೇ. ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ ಅದು ಹಾಲು ಬಿಸ್ಕೆಟ್ ಹದಿನಾರು ಬಜೆಟ್ ಇಂಡಿಯಾದಲ್ಲಿ ಅವೇನು ಅಡ್ಮಿನಿಸ್ಟ್ರೇಟಿವ್ ಎಸಿಡರ್ ಇಲ್ಲ ಇದುವರೆಗೆ. ಮಹಾರಾಜರು ತಪಸ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ. ಸೌಕರ್ಯ ಸಿದ್ದರಾಮಯ್ಯನ ಕರ್ಕೊಂಡು ಹೋಯ್ತಾರೆ ಪಕ್ಕದಲ್ಲಿ, ಅಡ್ಮಿನಿಸ್ಟ್ರೇಷನ್ ಸಖತ ಮಾಡ್ತೀಯ ಬಾರಪ್ಪ ಅಂತ ಹೇಳ್ಬಿಟ್ಟು. ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ ಮಾಡಕ್ ಬರುತ್ತೆ. ಫಾರಿನ್ಗೆಲ್ಲ ಹೋದ ಪೇಪರ್ ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ಹಾಕೊಡೋದಿಲ್ಲ, ಮತ್ತೆ ಕ್ವಶನ್ ಮಾಡ್ತಾರೆ, ಹೇಳಕ್ ಆಗೋದಿಲ್ಲ, ಹತ್ತು ಬಿಡ್ತಾನೆ ಅಷ್ಟೇ ಒಂದೇ ಸಲ. ಅವನು ಆರ್ಟಿಕಲ್ ಹೇಳ್ತಾ ಇರೋದು ಒಂದೇ, ಸಿದ್ದರಾಮಯ್ಯ 150 ಆರ್ಟಿಕಲ್ ಹೇಳೋದು ಒಂದೇ. ಸುಮ್ಮನೆ ಅಲ್ಲ, ಆರ್ಟಿಕಲ್ ಹೇಳೋದು ಒಂದೇ. ಇಷ್ಟೊತ್ತು ಮಾತ್ರ ಸ್ವಲ್ಪ ನಮಗೆ ಹೆಂಗಸರುಗಳು ಮನೇಲಿದ್ದಾಗ ಬೀದಿ ಸುತ್ತೋದು ಮಾಡಿದೆ ನಿಮ್ ಹೆಣ್ಮಕ್ಳ ಮೂಲೆಗೆ ಸೇರ್ಕೋಬೇಕೆ, ಅವ್ರಿಗೆ ಸಪೋರ್ಟ್ ಮಾಡಿ ದೇವಸ್ಥಾನದಲ್ಲಿ ತಿನ್ಕೊಂಡು ಉಂಡ್ಕೊಂಡು ಇರ್ಬೋದಲ್ಲ. ನೋಡಿ, ಲೋಕಾರೂಢಿಯಾಗಿ ಮಾತನಾಡೋದಕ್ಕೆ ಹೋಗಿ ಅಧಿಕಾರಿ ತಮಗೆ ತಾವು ಸಂಕಷ್ಟವಂತ ಅಂದ್ಕೊಂಡಿದ್ದಾರೆ. ಈ ಥರ ಸುಮಾರು ಜನ ಸೈದ್ಧಾಂತಿಕವಾಗಿ ಒಂದೊಂದು ಪಕ್ಷದ ಬಗ್ಗೆ ಒಲವಿರುತ್ತೆ, ಮಾತಾಡ್ತಾರೆ, ಆಚೆ ಮಾತಾಡ್ಬೋದು. ಬಟ್ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೂಲ್ಸ್ ಇದೆ. ಅವರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಬಳಸಂಗಿಲ್ಲ, ಬಳಸಿದ್ರು ಈ ಥರದ ಸೈದ್ಧಾಂತಿಕ ವಿಚಾರಗಳನ್ನು ಮಾತಾಡೋಂಗಿಲ್ಲ, ಓಪನ್ ಆಗಿ ಎಲ್ಲೂ ಕೂಡ ತಮ್ಮ ಒಪಿನಿಯನನ್ನು ಹೇಳಂಗಿಲ್ಲ ಪಕ್ಷಗಳ ಬಗ್ಗೆ, ಸರ್ಕಾರದ ಬಗ್ಗೆ ಅಂತ ಅವ್ರಿಗೊಂದು ರೂಲ್ಸ್ ಇದೆ. ಅದು ಮೌಖಿಕವಾಗಿ ಅವ್ರು ಕೊಡುವಂತಹ ಆದೇಶ, ಅದನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಲಂಚದ ಆರೋಪ ಏನೋ ಇದೆಯಂತೆ. ಇದಕ್ಕಿಂತ ಹೆಚ್ಚು ಈ ಲಂಚದ ಆರೋಪ ಏನಾದರೂ ಕಾಸ್ಟ್ಲಿ ಆಯಿತಾ ಅಥವಾ ಅದೊಂದು ನೆಪ ಆಯಿತಾ ಗೊತ್ತಿಲ್ಲ ನನಗೆ. ಬಟ್ ಈ ಥರ ಸುಮಾರು ಜನ ಮಾತಾಡೋದನ್ನು ನಾವು ಕೇಳಿದ್ದೀವಿ. ಹಳ್ಳಿ ಕಟ್ಟೆಗೆ ಹೋದರೆ ಸಾಕು, ಯಾಕೊಂದು ಆಫೀಸಲ್ಲೇ ಮಾತಾಡಲ್ವ, ಒಂದು ಪಕ್ಷದ ಪರವಾಗಿ ಒಬ್ಬರು ಮಾತಾಡ್ತಾರೆ, ಒಬ್ಬರು ವಿರೋಧವಾಗಿ ಮಾತಾಡ್ತಾರೆ. ಯಾರೋ ಇವ್ರನ್ನ ಸಿಕ್ಕಾಕ್ಸ್ಬೇಕು ಅನ್ನೋ ನಿಟ್ಟಿನಲ್ಲೇ ವಿಡಿಯೋ ಮಾಡ್ಕೊಂಡಂಗಿದೆ. ಯಾರೋ ಗೊತ್ತಿದ್ದವರೇ ಸುಮಾರು ದಿನದಿಂದ ಇಂಥ ಕಾನ್ವರ್ಸೇಷನ್ಗಳು ಆಗ್ತಿತ್ತು ಅಂತ ಅನಿಸುತ್ತೆ. ಸೊ ಬಲಿ ಹಾಕೋಣ ತಗೊಳ್ಳಿ ಅಂತ ವಿಡಿಯೋ ಮಾಡ್ಕೊಂಡು ಟ್ರ್ಯಾಪಿಗೆ ಬೀಳಿಸ್ದಂಗೆ ಇದೆ. ನೋಡ್ತಾ ಇದ್ರೆ ವಿಡಿಯೋವನ್ನು. ಇಂಡಿಯಾದಲ್ಲಿ ಅವೇನು ಅಡ್ಮಿನಿಸ್ಟ್ರೇಟಿವ್ ಎಸಿಡರ್ ಇಲ್ಲ ಇದುವರೆಗೆ. ಮಹಾರಾಜರು ತಪಸ್ ಮಾಡ್ಕೊಂಡು ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯೂಶಲಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೂಲ್ಸನ್ನು ಮಾಡಿರ್ತಾರೆ. ಸರ್ಕಾರ ಇರಬಹುದು ಅಥವಾ ಪೊಲೀಸ್ ಇಲಾಖೆಗೆ ಬಗ್ಗೆ ಇರ್ಬೋದು, ಅವ್ರು ಎಲ್ಲೂ ಓಪನ್ ಆಗಿ ಓಕಲಾಗಿ ಮಾತಾಡೋಂಗಿಲ್ಲ, ಪೋಸ್ಟ್ಗಳನ್ನು ಹಾಕಂಗಿಲ್ಲ ಅಂತೆಲ್ಲ ಅವ್ರಿಗೆ ಸೂಚನೆ ಕೊಟ್ಟಿರ್ತಾರೆ. ಎಲ್ಲ ಒಂದು ಕಡೆಗೆ ಮೈ ಮರೆತ್ರ ಇವರು ರೂಢಿಯಾಗಿ ಮಾತಾಡೋ ನಿಟ್ಟಿನಲ್ಲಿ ಅಂತ. ಈಗ ಏನು ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ, ನಾನ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಪೋಸ್ಟಾ, ಏನು ಮಾಹಿತಿ ಇದೆ? ಮಮತಾ, ಈಗಾಗಲೇ ಅದೇನು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನುವಂಥ ಪರಿಸ್ಥಿತಿ ಏನು ಸಬ್ ರಿಜಿಸ್ಟರ್ ಪಾವಗಡ ಸಬ್ ರಿಜಿಸ್ಟರ್ ರಾಧಮ್ಮ ಅವರ ಪರಿಸ್ಥಿತಿ. ಯಾಕೆಂದರೆ
ಅವರಿಗೆ ಪಾವಗಡ ಅಂತ ಹೇಳಿ ಬರಗಾಲದ ಒಂದು ನಾಡು ಅದು, ಅಲ್ಲಿಂದ ತುಮಕೂರು ಜಿಲ್ಲೆಯ ಮೇನ್ ಆಫೀಸಿಗೆ ವರ್ಗಾವಣೆ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಘಟನೆ ಆಗಿದ್ದು ಒಳ್ಳೇದಾಯ್ತು ಅನ್ನುವಂಥದ್ದು ಕೂಡ ಒಂದು ರೀತಿಯ ಇನ್ನೊಂದು ಮಗ್ಗಲಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸಹಜವಾಗಿ ಯಾವುದೇ ಅಧಿಕಾರಿಗಳಿಗೂ ಕೂಡ ಸರ್ಕಾರದ ವಿರುದ್ಧವಾಗಿ ಮಾತನಾಡಬಾರದು ಅನ್ನುವಂಥದ್ದು, ಸರ್ಕಾರದ ಯೋಜನೆ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥದ್ದು ಇದೆ. ಆದರೂ ಕೂಡ ಫ್ರೆಂಡ್ಲಿ ಆಗಿ ಅವರು ಮಾತಾಡ್ತಾ ನಗ್ನಗ್ತಾ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಹೀಗೆ ಮಾಡಿದ್ರು, ಎಲ್ಲ ಫ್ರೀ ಕೊಟ್ಬಿಟ್ಟಿದ್ರಿಂದ ತೊಂದರೆ ಆಗ್ತಾ ಇದೆ, ಬೆಲೆ ಜಾಸ್ತಿ ಆಗ್ತಾ ಇದೆ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ, ಶುಲ್ಕಗಳನ್ನು ಕಟ್ಟಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ ಅಂತ ನಗ್ನಗ್ತಾ ಲೋಕಾಭಿರಾಮ್ಯವಾಗಿ ಮಾತಾಡ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಇನ್ನೊಂದು ಕಡೆ ಅಂತ ಹೇಳ್ತಾರೆ, ನೀವು ಕಾಂಗ್ರೆಸ್ ಪರವಾಗಿ ಮಾತಾಡಿ ನಾನು BJP ಪರವಾಗಿ ಮಾತಾಡ್ತೇನೆ ಅನ್ನೋ ರೀತಿ ಧಾಟಿಯಲ್ಲಿ ಇತ್ತು. ಸೊ ಎಲ್ಲೋ ಒಂದು ಕಡೆ ಅದು ಈ ರೀತಿ ಮಾತನಾಡಬಾರ್ದಿತ್ತು. ಅದು ಪ್ರೊವೋಕ್ ಮಾಡಿದಂತಹದ್ದು ಕೂಡ ಇದೆ. ಪಕ್ಕದಲ್ಲಿದ್ದವರು, ಹಿಂದ್ಗಡೆ ಇದ್ದವರು ಇನ್ನೊಬ್ಬರು ಕೂಡ ಪ್ರೊವೋಕ್ ಮಾಡ್ತಾರೆ ಅವರಿಗೆ ಹೀಗೆ ಅಂಥೇಳಿ. ಅವರು ಕೂಡ ನಗ್ನಗ್ತಾ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ನಿಜವಾಗ್ಲೂ ಅಂದರೆ ಸರ್ಕಾರದ ಮೇಲಿಂದ ಆಕ್ರೋಶದಿಂದ ಮಾತನಾಡಿದ್ದು ಅನ್ನೋದಕ್ಕಿಂತ ಸಹಜವಾಗಿ ಮಾತನಾಡುವಾಗ ನಗ್ನಗ್ತಾ ಏನೋ ಲೋಕಾಭಿರಾಮವಾಗಿ ಚರ್ಚೆ ಮಾಡಿರುವಂಥದ್ದು. ಏನಾದರೂ ಕೂಡ ಆ ಒಂದು ಹುದ್ದೆಯಲ್ಲಿ ಕುಂತ್ಕೊಂಡಿದ್ದಾಗ ಆ ರೀತಿ ಮಾತನಾಡಿರುವಂಥದ್ದು ತಪ್ಪು. ಹಾಗಾಗಿ ಅವರನ್ನು ಈಗಾಗಲೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಮತಾ. ಆಲ್ ರೈಟ್, ಧನ್ಯವಾದ ಮಂಜುನಾಥ್. ಬಟ್ ಈ ಟ್ರಾನ್ಸ್ಫರ್ ಏನು ಪನಿಷ್ಮೆಂಟ್ ಆದಂಗೆ ಇಲ್ಲ ಅವ್ರಿಗೆ.